ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆಯೇ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡೇ ಬೇಡುವೆ ನಿಮ್ಮ ಧರ್ಮ. ಜಗಜ್ಯೋತಿ ಮಹಾತ್ಮ ಬಸವಣ್ಣನವರ ಈ ವಚನ ಏನು ಹೇಳಿಕೊಡುತ್ತದೆ ಅಂದರೆ, ಯಾರು ದಿನನಿತ್ಯ ಈ ದೇಹವೆಂಬ ದೇಗುಲ ಕಳಸವೆಂಬ ಸರ ವಿಭೂತಿ ಯಾರು ಹಚ್ಚಿಕೊಳ್ಳುವುದಿಲ್ಲವೋ, ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ಯಾರು ಎದೆಯ ಮೇಲೆ ರುದ್ರಾಕ್ಷಿಯನ್ನು ಧರಿಸಿ ದಿನನಿತ್ಯ ಸೃಷ್ಟಿಕರ್ತನ ಜಪ ಮಾಡುವುದಿಲ್ಲವೋ, ನಿತ್ಯಲಿಂಗಾರ್ಚನೆ ಮಾಡದವರ, ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ದಿನನಿತ್ಯ ದೇವರು ನನ್ನ ಒಳಗೆ ಇದ್ದಾನೆ ಎಂದು ಲಿಂಗ ಧ್ಯಾನ ಮಾಡಲಾರದವರು. ಮುಂದೆ ಏನು ಹೇಳುತ್ತಾರೆ ಅಂದರೆ ಬಸವಣ್ಣನವರು, ಜಂಗಮವೇ ಲಿಂಗವೆಂದು ಅರಿಯದವರ, ಎಲ್ಲ ಜೀವಗಳಲ್ಲಿ ಯಾವ ಜಗದೀಶ ನಮ್ಮೆಲ್ಲರನ್ನ ಮಾಡಿದ್ದಾನಲ್ಲ, ಮಾನವ ಜೀವರಾಶಿಗಳಿಗೆ ಮಾಡಿದ ದೇವ ಆ ಎಲ್ಲ ಜೀವಗಳಲ್ಲಿ ಇದ್ದಾನೆ ಎಂದು ಅರಿತು ಆಚರಿಸಲಾರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ನನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಒಂದು ಸಲನೂ ಅಂಥವ್ರ ಮುಖ ನನಗೆ ತೋರಿಸಬೇಡ. ಯಾಕೆಂದರೆ ಯಾವ ಜಗದೀಶ ನಮ್ಮೆಲ್ಲರನ್ನ ಮಾಡಿ ಈ ಭೂಮಿಯ ಮೇಲೆ ಅನ್ನ, ನೀರು, ಗಾಳಿ, ಬೆಳಕು ಎಲ್ಲವನ್ನು ಕೊಡ್ತಕ್ಕಂಥ ದಾತ, ಇಡೀ ಬ್ರಹ್ಮಾಂಡದ ದಾತ, ನೀನು ನನ್ನೊಳಗೆ ಇದ್ದು ನನ್ನ ಜೀವಕ್ಕೆ ಜೀವ ಆಗಿ ನನಗೆ ಈ ಪಂಚ ಇಂದ್ರಿಯಗಳ ಮುಖಾಂತರ ದಾರಿ ತೋರ್ತಾ ಇದ್ದೆಲ್ಲ ತಂದೆ, ನೀನೇ ನನ್ನ ಶಕ್ತಿ, ಜ್ಞಾನ ಶಕ್ತಿ ದಾತ ಎಂದು ನಂಬಿ ಯಾರು ಬದುಕುತ್ತಾರಲ್ಲ ದಿನನಿತ್ಯ, ಅಂತಹವರೇ ನಿಜವಾಗಿರ್ತಕ್ಕಂತಹ ಜಂಗಮರು ಎಂದು ಹೇಳುತ್ತಾರೆ ಮಹಾತ್ಮ ಬಸವಣ್ಣನವರು. ಇಂತಹ ವಚನಗಳನ್ನು ನಾವು ಓದಿ ಪ್ರತಿಯೊಬ್ಬರಾದ ಭಾರತೀಯರಾದ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಒಂದು ವೇಳೆ ಬದುಕಿದ್ದೇ ಆದರೆ ನಮಗೆ ಯಾವ ತೀರ್ಥ ಕ್ಷೇತ್ರಗಳಿಗೂ ಹೋಗುವ ಅವಶ್ಯಕತೆ ಇಲ್ಲ, ಯಾವ ಕಾಶಿಗೂ ಹೋಗುವ ಅವಶ್ಯಕತೆ ಇಲ್ಲ, ಹೊರಗಡೆ ಮಾನವ ನಿರ್ಮಿತ ದೈವಗಳ ಬೆನ್ನು ಹತ್ತುವ ಅವಶ್ಯಕತೆಯೇ ಇಲ್ಲ. ಆ ಕಾರಣಕ್ಕಾಗಿಯೇ ನಮ್ಮ ಬಸವ ಕಲ್ಯಾಣದ ಶರಣರು ಯಾವ ಗಂಗಾ ನದಿಗೆ ಹೋಗಿಲ್ಲ, ಯಾವ ಗುಡ್ಡಗಾಡುಗಳಲ್ಲಿ ಹೋಗಿಲ್ಲ, ಇಲ್ಲೇ ಕಲ್ಯಾಣದಲ್ಲಿ ಗವಿಗಳನ್ನು ಮಾಡಿಕೊಂಡು ಧ್ಯಾನ ಮಾಡಿ ಅಂತರಂಗದ ಇರ್ತಕ್ಕಂಥ ಅಜ್ಞಾನದ ಕಸವನ್ನೆಲ್ಲ ತೆಗೆದು ಹಾಕಿ ದೇಹವೇ ದೇವಸ್ಥಾನವೆಂದು ನಂಬಿ ಬದುಕಿದ ನಾಡು ಬಸವನಾಡು. ಇಂತಹ ಬಸವನಾಡಿನ ವಿಚಾರಗಳು ಇವತ್ತು ಭಾರತದಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೇ ಆದರೆ ಇವತ್ತು ನಡೀತಕ್ಕಂಥ ಭ್ರಷ್ಟಾಚಾರ, ಅಪರಾಧಗಳು ಎಲ್ಲವೂ ನಿಲ್ಲಲಿದೆ. ಈ ಕಾರ್ಯವನ್ನು ಇವತ್ತು ಜಂಗಮ ಎಂದು ಈ ಶಬ್ದದ ಅರ್ಥ ನಾವು ಯಾರು ಜಂಗಮರು ಅಂತಕ್ಕಂಥದ್ದು ಅರಿತುಕೊಂಡು ಬದುಕಿದೇ ಆದರೆ ಆವಾಗ ಮಾತ್ರ ಅವರವರ ತಪ್ಪುಗಳನ್ನು ತಿದ್ದಿಕೊಂಡು ಎಲ್ಲರಲ್ಲಿ ಸಮಾನತೆಯಿಂದ ಬದುಕಲು ಬರುತ್ತದೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ
ಭಾರತ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ನಾವು ನೀವು ಕೂಡಿ ಮಾಡೋಣ. ಈ ಜೀವದಲ್ಲಿ ಉಸಿರು ಇರುವವರೆಗೆ ಅಂತರಂಗದ ಜಗದೀಶನನ್ನು ನೆನೆಸಿಕೊಂಡು ಬದುಕೋಣ ಎಂದು ಹೇಳುತ್ತಾ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ ಈ ಬಾಗಿದ ತಲೆ ಮುಗಿದ ಕೈಲಿಂದ ಶರಣಗಳು.